ಇದೀಗ ಕಾವುಗೂಡು ಮಕ್ಕಳ ಶಿಬಿರದ ಮೊದಲನೇ ನಾಟಕ ಬಣ್ಣದ ಗೂಡು ತಂಡದಿಂದ ಭೋಗಿರಾಜ ಯೋಗಿರಾಜ. ಭರತೇಂದು ಹರಿಶ್ಚಂದ್ರರು 1881ರಲ್ಲಿ ಬರೆದ ಅಂಧೇರ್ ನಗರಿ ಚೌಪಟ್ ರಾಜ ನಾಟಕವನ್ನು ಕನ್ನಡದಲ್ಲಿ ರೂಪಾಂತರಿಸಿ 130 ವರ್ಷಗಳಿಗೂ ಹಿಂದೆ ಬರೆದಿರುವ ಈ ನಾಟಕದ ಇಂದಿನ ಪ್ರಸ್ತುತತೆಯನ್ನು ಹುಡುಕುದ ಕಟ್ಟಿದ ನಾಟಕ. ವಿನ್ಯಾಸ ಮತ್ತು ನಿರ್ದೇಶನ ಮಂಜು ಕಾಸರಗೋಡು. ಮೂಲತಃ ಕಾಸರಗೋಡಿನವರಾದ ಇವರು ಸುಮಾರು 12 ವರ್ಷಗಳಿಂದ ರಂಗಭೂಮಿಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡವರು. ನೀನಾಸಂ ಹಾಗೂ ದೆಹಲಿಯ ರಾಷ್ಟ್ರೀಯ ನಾಟಕ ಶಾಲೆಯಿಂದ ಪದವೀಧರರಾಗಿದ್ದು ನಟರಾಗಿ ನಿರ್ದೇಶಕರಾಗಿ ರಂಗಭೂಮಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ನಿಮ್ಮ ಮುಂದೆ ನಾಟಕ ಯೋಗಿರಾಜ ಭೋಗಿರಾಜ. ತಂದೀರಾ ಭಿಕ್ಷಕ್ಕೆ ರಾಗಿ ತಂದೀರಾ, ರಾಗಿ ತಂದೀರಾ ಭಿಕ್ಷಕ್ಕೆ ರಾಗಿ ತಂದೀರಾ, ರಾಗಿ 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 ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು ರಾಗಿ ತಂದೀರಾ ಭಿಕ್ಷಕ್ಕೆ ರಾಗಿ ತಂದೀರಾ, ರಾಗಿ ತಂದೀರಾ ಭಿಕ್ಷಕ್ಕೆ ರಾಗಿ ತಂದೀರಾ. ಮಾತಾ ಪಿತರನು ಸೇವಿಪರಾಗಿ ಪಾಪ ಕರ್ಮವ ಬಿಟ್ಟವರಾಗಿ, ಮಾತಾ ಪಿತರನು ಸೇವಿಪರಾಗಿ ಪಾಪ ಕರ್ಮವ ಬಿಟ್ಟವರಾಗಿ, ರೀತಿಯ ಬಾಳನು ಬಾಡುವರಾಗಿ, ರೀತಿಯ ಬಾಳನು ಬಾಡುವರಾಗಿ, ನೀತಿ ಮಾರ್ಗದಲ್ಲಿ ಖ್ಯಾತರಾಗಿ ರಾಗಿ ತಂದೀರಾ ಭಿಕ್ಷಕ್ಕೆ ರಾಗಿ ತಂದೀರಾ, ರಾಗಿ ತಂದೀರಾ ಭಿಕ್ಷಕ್ಕೆ ರಾಗಿ ತಂದೀರಾ, ರಾಗಿ 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 ತಂದೀರಾ ಭಿಕ್ಷಕ್ಕೆ ರಾಗಿ ತಂದೀರಾ, ರಾಗಿ ತಂದೀರಾ ಭಿಕ್ಷಕ್ಕೆ ರಾಗಿ ತಂದೀರಾ, ರಾಗಿ ತಂದೀರಾ ಭಿಕ್ಷಕ್ಕೆ. ಗುರುಗಳೇ ಹಾ ಗೊತ್ತಾಯ್ತು ಗೊತ್ತಾಯ್ತು. ಇವತ್ತು ಇಲ್ಲೇ ನಿಲ್ವಾ ನೋಡಿ, ಈ ನಗರ ಎಷ್ಟು ಚಂದ ಉಂಟು. ಊರೊಳಗೆ ಹೋಗಿ ಎಂತದ್ದು ಭಿಕ್ಷೆ ಸಿಗ್ತಾ ಅಂತ ನೋಡಿ ಬನ್ನಿ. ಗುರುಗಳೇ, ಊರೊಳಗೆ ಹೋಗಿ ಬರೋ ಜಾಗ ನೋಡಿ, ಇಲ್ಲಿ ತುಂಬಾ ಭಿಕ್ಷೆ ಸಿಗ್ಬಹುದು. ತಮ್ಮ ಅತಿ ಆಸೆ ಗತಿಗೇಡು, ಜಾಸ್ತಿ ಆಸೆ ಒಳ್ಳೆಯದಲ್ಲ. ಹೇಳಿ ಹೊರಡಿ, ಊರೊಳಗೆ ಹೋಗಿ ಭಿಕ್ಷೆ ಸಿಗ್ತಾ ಅಂತ ನೋಡಿ ಬನ್ನಿ.
ರೂಪಾಯಿ 1 ರೂಪಾಯಿ 1 ರೂಪಾಯಿ 1 ರೂಪಾಯಿ ಬಿಸಿ ಬಿಸಿ ಹಲ್ವಾ ಹುರಿ ಹುರಿ ಕಡ್ಲೆ ಬಿಸಿ ಬಿಸಿ ಹಲ್ವಾ ಹುರಿ ಹುರಿ ಕಡ್ಲೆ ತೊಂಡಿ ಬೆಂಡಿ ಮೆಣಸು ಗೆಣಸು ತೊಂಡಿ ಬೆಂಡಿ ಮೆಣಸು ಗೆಣಸು 1 ರೂಪಾಯಿ 1 ರೂಪಾಯಿ 1 ರೂಪಾಯಿ ಅಬ್ಬರೇ 1 ರೂಪಾಯಿ. ಒಂದು ರೂಪಾಯಿ 1 ರೂಪಾಯಿ 1 ರೂಪಾಯಿ 1 ರೂಪಾಯಿ ಕಾಬೂಲ್ ಕಡ್ಲೆ ಅಂಜೂರ ದ್ರಾಕ್ಷಿ ಗಡಗಡ ಗಡಿಗೆ ಭೂತಾಯಿ ಬಂಗುಡೆ ಕಾಬೂಲ್ ಕಡ್ಲೆ ಅಂಜೂರ ದ್ರಾಕ್ಷಿ ಗಡಗಡ ಗಡಿಗೆ ಭೂತಾಯಿ ಬಂಗುಡೆ 1 ರೂಪಾಯಿ 1 ರೂಪಾಯಿ 1 ರೂಪಾಯಿ ಅಬ್ಬರೇ 1 ರೂಪಾಯಿ.
ಇಷ್ಟೆಲ್ಲ ಸಿಗ್ತದೆ ಅಂತ ಗೊತ್ತಿದ್ರೆ ಜಾಸ್ತಿ ದುಡ್ಡು ದೊಡ್ಡ ಚೀಲ ತಗೊಂಡು ಹೋಗ್ತಿದ್ದೆ. ಗುರುಗಳೇ, ಈ ಊರು ಯಾಕೋ ಸರಿ ಕಾಣ್ತಿಲ್ಲ. ಗೋವರ್ಧನ, ಯಾರು ಕೊಟ್ರು ಇಷ್ಟೆಲ್ಲ ತಿಂಡಿ? ಯಾರು ಎಂತ ಕೊಡುದು ಗುರುಗಳೇ, ನೀವು ನೋಡ್ಬೇಕಿತ್ತು. ಎಂತದೇ ತಗೊಂಡ್ರು ₹1 ಛೇ, ವಿಚಿತ್ರ. ಯಾವ ನಗರವಂತೆ ಇದು? ಕತ್ತಲೆ ನಗರ ಅಂತೆ. ಮತ್ತೆ ರಾಜ? ತಲೆ ಕೆಟ್ಟ ರಾಜಂತೆ. ನನ್ನ ಪ್ರಕಾರ ಅದೇ ಸರಿಗೆಷ್ಟೇ. ಎಲ್ಲಿ ನೋಡಿದ್ರು ಎಂತ ವಾಹನ, ಕಟ್ಟಡ, ಮನೆ, ಕುದುರೆ, ಆನೆ, ಮಠ, ಜಾತಿ ಪಾತಿ, ಪಕ್ಷ ವಿಪಕ್ಷ ಎಲ್ಲದಕ್ಕೂ ಒಂದೇ ಬೆಲೆ, ₹1. ಛೇ, ಬೇಡ, ಇಲ್ಲಿರುದು ಬೇಡ. ಗುರುಗಳೇ, ನಡೀರಿ. ಯಾಕೆ ಗುರುಗಳೇ? ಬೇಡ, ಬೇಡವೇ ಬೇಡ. ಬೇಡ, ಬೇಡವೇ ಬೇಡ ಇಂಥ ದೇಶದಿ ವಾಸ, ಇದ್ದರೂ ಉಪವಾಸ. ಬೇಡ, ಬೇಡವೇ ಬೇಡ. ಗುರುಗಳೇ, ಎಲ್ಲಿ ಹೋಗ್ತಿದ್ದೀರಿ? ಸಕ್ಕರೆ ಉಪ್ಪು ಭೇದವನರಿಯದ, ದ್ವೇಷ ಮೋಸ ನಿಜ ಸಹಜಗಳರಿಯದ ದೇಶದ ಬೇಡ ವಾಸ, ಇದ್ದರೂ ಅವಕಾಶ. ಬೇಡ, ಬೇಡವೇ ಬೇಡ. ಎಲ್ಲಿ ಸಮಾನ, ಎಲ್ಲ ಅಸಮಾನ. ಸೂಕ್ಷ್ಮವ ಕಳೆದಿಹ ದೇಶ. ಹೊನ್ನ ಮಳೆಯಲ್ಲಿ ತೊಯ್ದರು ಬೇಡ, ಅಂಬಾರಿಯಲ್ಲಿ ಮೆರೆಸಿದ್ರು ಬೇಡ. ನ್ಯಾಯವಿಲ್ಲದೆಡೆ ವಾಸವೇ ಬೇಡ, ತಲೆ ಕೆಟ್ಟ ರಾಜನ ಸಹವಾಸ ಬೇಡ. ಬೇಡ, ಬೇಡವೇ ಬೇಡ ಇಂಥ ದೇಶದಿ ವಾಸ, ಇದ್ದರೂ ಉಪವಾಸ. ಗೋವರ್ಧನ, ನಡಿ, ಗುರುಗಳು ಹೇಳ್ತಿದ್ದಾರಲ್ಲ. ನೀ ಸುಮ್ಮನೆ ಇರು ಮಾರೆ. ನಿನ್ ಮನೇಲಿ ಬೋಂಡುಂಟಾ? ನೀನು ಯೋಚನೆ ಮಾಡು. ಭಿಕ್ಷೆಗೆ ಹುಡುಕೊಂಡು ಎಲ್ಲೆಲ್ಲಿ ತಿರ್ತೀಯ? ಇಲ್ಲಿ ಎಲ್ಲ ಕೂಡ ಸಿಗ್ತದೆ. ನಾನಂತೂ ಬರೋದಿಲ್ಲ. ಗೋವರ್ಧನ, ಅಂದ್ರೆ ಬರುದಿಲ್ಲ. ಪಶ್ಚಾತ್ತಾಪ ಪಡ್ತೀಯ ಮುಂದೆ. ಗುರುಗಳೇ, ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರ್ಲಿ ಗುರುಗಳೇ. ನೀವು ಸಹ ಇಲ್ಲಿಯೇ ಇರಿ ಗುರುಗಳೇ. ಅಂದ್ರೆ ಬರುದಿಲ್ಲ. ದುಃಖ ಅನುಭವಿಸಿ ತೀರ್ಮಾನ. ಹೋಗ್ಬೇಡಿ ಗುರುಗಳೇ. ಸರಿ ಮಗು, ಮುಂದೆ ಯಾವತ್ತಾದ್ರೂ ಪರಿಸ್ಥಿತಿ ಕೈ ಮೀರಿದ್ರೆ ನನ್ನನ್ನು ನೆನಪಿಸ್ಕೋ. ನಾರಾಯಣ, ನಡಿ. ಗುರುಗಳೇ, ನಿಲ್ಲಿ. ನೈವೇದ್ಯ ತಿಂಡಿ ಅಲ್ವಾ? ನಾರಾಯಣ, ನಿಲ್ಲು. ನಗರಿ ತಲೆ ಕೆಟ್ಟ ರಾಜ, ವಿಚಿತ್ರ ಅದು ನಿಜ 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 ನಿಜ. ಪಂಡಿತ ಪಾಮರರೆಲ್ಲರೂ ಒಂದೇ ವಿಚಿತ್ರ ಕಂಡ್ರು ನಿಜ ನಿಜ. ₹1 ಕೆಜಿ ಸತ್ಯ ಸುಳ್ಳು ನಿಜ ನಿಜ. ಅಸಲಿ ನಕಲಿ ಅದಲಿ ಬದಲಿ ಒಂದೇ ಬೆಲೆಗೆ ಸೋಜಿಗ ಸೋಜಿಗ ಸೋಜಿಗ. ಕತ್ಲೆ ನಗರಿ ತಲೆ ಕೆಟ್ಟ ರಾಜ, ವಿಚಿತ್ರ ಆದ್ರೂ ನಿಜ ನಿಜ
ಅಂದ್ರೆ ಗಡಿಗೆ. ಓ, ಗಡಿಗೆ ನೀರು. ಮಹಾರಾಜರೇ, ಸಣ್ಣ ವಿಷಯ. ಎಂತ? ಗಡಿಗೆ ಬಾರಿ ದೊಡ್ಡದಿತ್ತು. ನೀರು ತುಂಬಿದ್ರೆ ಎತ್ತಲಿಕ್ಕೆ ಎರಡು ಕೈ ಸಾಕುವುದಿಲ್ಲ. ಈ ಗಡಿಗೆ ಆದರೂ ತುಂಬಿದಷ್ಟು ತುಂಬದು. ಅರ್ಧ ತುಂಬಿದ್ರೆ ತುಳು ತುಳು. ಹೌದೌದು, ಅರ್ಧ ಪರ ತುಳುಕುತ್ತದೆ. ತುಂಬಿದು ಕೂಡ ತುಳುಕುದಿಲ್ಲ ಅಂತ ಗಾದೆ ಉಂಟಲ್ಲ. ಗಾದೆ ಹೀಗಿದ್ದ ಮೇಲೆ ನಾನು ಗಡಿಗೆ ತುಂಬ ನೀರು ತರುವುದಾಯ್ತೆ, ತನ್ನ ಮೇಲೆ ಪೂರ್ತಿ ಸುರಿಯುವುದಾಯ್ತೆ, ಗಾರೆ ನೆಲದ ಗೋಡೆ ಬೀಳುವುದಾಯ್ತೆ, ಗಾರೆ ಗೋಡೆ ನೆಲದ ಗೋಡೆ ಬೀಳುವುದಾಯ್ತೆ, ಫಿರ್ಯಾದಿ ದೂರ ತರುವುದಾಯ್ತೆ. ಈಗ ನೀವೇ ಲೆಕ್ಕ ಹಾಕಿ. ಬುಡದಲ್ಲಿ ಇರುವುದು ಯಾರು? ನಾನೇ, ಕುಂಬಾರನೇ. ಮಂತ್ರಿ, ಈಕೆಗಳು ಚಾಣಾಕ್ಷಳಿದ್ದಾಳೆ. ಹೌದು, ಧೈರ್ಯಸ್ಥೆಯೂ ಹೌದು. ಹೌದೌದು, ಈಕೆಗೆ ನಗರ ಪ್ರಜ್ಞೆಯೂ ಇದೆ. ಜಾಣಪದಳು ಹೌದು. ಇನ್ನ ನಂತರ ಮಂತ್ರಿ ಆಗಲು ತಕ್ಕವಳು. ಹೇಗೂ ಕ್ಯಾಬಿನೆಟ್ ನಲ್ಲಿ 33% ಕೊಡ್ಬೇಕಲ್ಲ. ಮಂತ್ರಿ, ಇವಳಿಗೆ ಹೆಚ್ಚಿನ ಟ್ರೈನಿಂಗ್ ಕೊಡ್ಸು. ಹೆಂಗಸೆ ಮಂತ್ರಿಯೇ, ಇವತ್ತು ಮಂತ್ರಿ ಆಗಲು ಬಿಟ್ರೆ ನಾಳೆ ರಾಜನು ಆದನು. ಮತ್ತೆ ನಾವು ಬೇಡ ಬೇಡ, ಟ್ರೈನಿಂಗ್ ಕ್ಯಾನ್ಸಲ್. ಬಿಡಿ ನೀರೊಳೆ.
ಹತ್ತಿರ ಮಾತಾಡುವ ಭಾಷೆ ಇದು? ಈಗ ಅಂತ ಬರ್ತೇವರಿಲ್ವಾ? ಯಾಕಪ್ಪ ನನ್ನ ಪ್ರಾಣ ತೆಗಿತೀರಿ? ನಿರಪರಾಧಿಗೆ ಶಿಕ್ಷೆ ಕೊಟ್ಟು ನಿಮ್ಮಿಂದ ತಪ್ಪಾದರೆ ನಾಳೆ ದೇವರಿಗೆ ಎಂತ ಉತ್ತರ ಕೊಡ್ತೀರಿ? ಅದನ್ನೆಲ್ಲ ನಮ್ಮ ರಾಜರು ಮತ್ತೆ ನಿಮ್ಮ ದೇವರು ನೋಡ್ಕೊಳ್ತಾರೆ. ನೀ ನೋಡಿ. ವಿಷಯ ಎಂತ ಅಂತಂದ್ರೆ ಹೇಳಿ ಮಾರೆ. ಎಂತ ಹೇಳಬೇಕಾ? ಶೋ ಆಯ್ತು ಆಯ್ತು ಹೇಳ್ತೇನೆ ಕೇಳು. ನಮ್ಮ ತಿಮ್ಮಣ್ಣ ಗೋಡೆ ಬಿತ್ತ, ಅದ್ರ ಕೆಳಗೆ ಫಿರ್ಯಾದಿಯ ಆಡು ಬಿದ್ದು ಸತ್ತೋಯ್ತಾ. ಆಡಿನ ಸಾವಿಗೆ ಕಾರಣ ಅವರಿಗೆ ರಾಜ ಗಲ್ಲು ಶಿಕ್ಷೆ ಕೊಟ್ಟ. ಮೂಲ ಕಾರಣ ಯಾರು? ಕೋತಾಲ. ಕೋತಾಲದ ಕುತ್ತಿಗೆಗೆ ನೇಣಾಕಿದ್ವಿ. ನೇಣ ಬಿಗೈತಾ? ಇಲ್ಲ. ಅರ್ಧ ಗಂಟೆ ಸಮಸ್ಯೆ ಬಗೆಹರಲಿಲ್ಲ. ರಾಜನ ರಾಜ ಎಂತ ಹೇಳಿದ? ಎಂತ ಹೇಳಿದ? ಯಾರದು ಕುತ್ತಿಗೆ ದಪ್ಪ ಉಂಟು ಅವರನ್ನು ಕರ್ಕೊಂಡು ಬರ್ಬೇಕಂತ ಹೇಳಿದ್ರು. ಈಗ ಯಾರದು ಕುತ್ತಿಗೆ ದಪ್ಪ ಉಂಟು? ನಿಂದು. ನನ್ನನ್ನು ಬಿಟ್ಟು ಈ ಊರಲ್ಲಿ ನಂಗೆ ಯಾರು ಸಿಗ್ಲಿಲ್ವಾ? ರಾಜನ ಆಜ್ಞೆಯನ್ನು ಕೇಳಿ ಯಾರ ಮನೆ ಬಿಟ್ಟು ಹೊರಗೆ ಬರ್ತಿಲ್ಲ. ನೀ ಸಿಕ್ಕಿದ್ಯಲ್ಲ ದಪ್ಪ ಕುತ್ತಿಗೆದವನೇ. ನಿನ್ನ ಕರ್ಮ ನನ್ನ ಪುಣ್ಯ. ನೀ ನಮ್ಮ ಜಗತ್ತಲ್ಲಿ ಎಂತ ಮಾಡ್ತಿ ಹೇಳು? ಕೋಳಿ ಕೇಳಿ ಮಸಾಲ ಕಡಿತಾರ? ಕೋಳಿ ಕೇಳಿ ಮಸಾಲ ಕಡಿತಾರ ಎಂತ ಕೇಳಿ? ಎತ್ಕೊಂಡ್ ನಡೀರಿ. ಬಿಡಿ ನನ್ನನ್ನು, ಬಿಡು. ಯಾರು ತಪ್ಪು ಮಾಡದೆ ಸಾಯ್ತಿದ್ದೇನಲ್ಲ. ಬಿಡಿ ನನ್ನನ್ನು. ನಿಮ್ಗೆ ಯಾಕೆ ಅಂತ ಆಗ್ತಿಲ್ಲ? ಗುರುಗಳೇ ಕಾಪಾಡಿ ನನ್ನನ್ನು. ಇದೊಂದು ಸಲ ನನ್ನನ್ನು ಕಾಪಾಡಿ. ಎಲ್ಲಿದ್ದೀರಿ? ನಾರಾಯಣ, ಅಗೋ ಅಲ್ಲಿದ್ದಾನೆ ಗೋವರ್ಧನ. ಗೋವರ್ಧನ, ಏನಿದು ಮಗು ನಿನ್ನ ಅವಸ್ಥೆ? ಗುರುಗಳೇ ಮುಗೀತು. ನನ್ನ ಸರ್ವಸ್ವವೂ ಮುಗೀತು. ಮಗು ಏನಾಯ್ತು? ವಿವರವಾಗಿ ಹೇಳು, ಏನಾಯ್ತು? ಗುರುಗಳೇ ಯಾವುದೋ ಗೋಡೆ ಬಿತ್ತಂತೆ, ಯಾರದೋ ಆಡು ಸತ್ತಿದಂತೆ, ಯಾರಿಗೋ ಗಲ್ಲು ಶಿಕ್ಷೆ ಹಾಗೆ ಆ ಶಿಕ್ಷೆ ವಿನಾಕಾರಣ ನನ್ನ ಕುತ್ತಿಗೆ ಮೇಲೆ ಬಂದು ಕೂತಿದೆ. ಮಗು ಹೆದರಬೇಡ. ಸಿಪಾಯಿಗಳೇ, ಇವನು ನನ್ನ ಶಿಷ್ಯ. ಇವನ ಕೊನೆಯ ಗಳಿಗೆಯಲ್ಲಿ ಧರ್ಮೋಪದೇಶ ಮಾಡುವುದು ನನ್ನ ಕರ್ತವ್ಯ. ನೀವು ಕೆಳಗೆ ಬಂದರೆ ನಾನು ನನ್ನ ಕರ್ತವ್ಯವನ್ನು ಮಾಡುತ್ತೇನೆ. ಸರಿ ಸರಿ ಸಾಯೋನಿಗೆ ಉಪದೇಶವಂತಿ ಬನ್ನಿಯ ಮಾಡಿ ಮಾಡಿ. ಹಾಗೆಲ್ಲುಂಟು ಗುರುಗಳೇ. ಹಾಗಾದ್ರೆ ಬನ್ನಿ ಒಟ್ಟಿಗೆ ನೇಣು ಹಾಕಿಕೊಳ್ಳುವ. ಆಗದು ಮಗು, ನೀನಿನ್ನು ಚಿಕ್ಕವ. ಇಲ್ಲ, ಅದು ಸಾಧ್ಯವಿಲ್ಲ. ಗೋವರ್ಧನ, ಇಂಥ ಸಮಯದಲ್ಲಿ ಆಟ ಬಿಡ್ತಿರಲ್ಲ. ಹಿರಿಯರಾದವರು ಮೊದಲು ಸಾಯ್ಬೇಕು. ಇಲ್ಲ ಗುರುಗಳೇ, ಅದೆಲ್ಲ ಸಾಧ್ಯವಿಲ್ಲ. ಅದನ್ನೆಲ್ಲ ಅಯ್ಯೋ ಇದು ಎಂತ ಸುರಾಗಿದೆ. ಕೊತ್ತವಾಲ್ ಪರದೆಗೆ ಜನ ಸಿಕ್ಕಿದ್ರಾ? ಕೆಲ್ಸ ಮುಗೀತಾ? ಇಲ್ಲ ಗುರುಗಳೇ, ನಾಚ ಇದ್ದೇನೆ. ಗೋವರ್ಧನ, ಹಿರಿಯರಾದವರು ಮೊದಲು ಸಾಯ್ಬೇಕು. ಇಲ್ಲ ಗುರುಗಳೇ, ಅದೆಲ್ಲ ಸಾಧ್ಯವಿಲ್ಲ. ಇದೇನು ದಡಬಡಿ ನಡೀತಿದೆ ನೇಣು ಕಂಬದತ್ತಿರ? ಸಾಯ್ಲಿಕ್ಕೆ ಪೈಪೋಟಿ. ಎಂತ? ಸಾಯಲಿಕ್ಕೆ ಪೈಪೋಟಿಯಾ? ಹೌದು ರಾಜೇ. ಒಬ್ಬ ಶಿಷ್ಯನಂತೆ ಇನ್ನೊಬ್ಬ ಗುರುಗಳಂತೆ. ಕೊನೆ ಕ್ಷಣದಲ್ಲಿ ಉಪದೇಶ ಮಾಡುತ್ತೇನೆ ಅಂತ ಗುರು ಮೇಲೆ ಎದ್ರು. ಉಪದೇಶ ಮುಂದುವರಿಸಲಿಕ್ಕೆ ಜಗಳ ಆಡ್ಲಿಕ್ಕೆ ಶುರು ಮಾಡಿದ್ರು. ಈಗ ಮುಗಿತದೆ ಅಂತ ಕಾಯ್ತಾ ಇದ್ದೇವೆ. ಮುಗಿತಾ ಇಲ್ವೋ? ಇಲ್ಲ ನಾನೇ ಮುಗಿಸ್ತೇನೆ. ಕೆಳದನ್ನಿ ಇಬ್ರನ್ನು. ಇದೇನು ಯೋಗಿಗಳೇ, ಏನು ನಡೆಸಿದ್ದೀರಿ? ಅದೊಂದು ಕೇಳಬೇಡಿ ರಾಜರೇ. ಯಾಕೆ? ನಾವು ಅದನ್ನೇ ಕೇಳುತ್ತೇವೆ. ಬೇಗ ಹೇಳಿ. ಬೇಡ ಪ್ರಭು, ಹೇಳಿ ಎಂದರೆ ಸಾಧ್ಯವಿಲ್ಲ. ನಮ್ಮನ್ನು ಧಿಕ್ಕರಿಸುವ ಧೈರ್ಯವೇ
ಸರಿ ಸರಿ, ಹೇಳುತ್ತೇನೆ ಕೇಳಿ. ಆಸೆಯೆಲ್ಲವೂ ಬಿಟ್ಟರು ರಾಜನಾಗುವ ಆಸೆ ಇನ್ನೂ ಹಾಗೆ ಉಳಿದಿದೆ. ಹಿಂದೂಗಳಿಗೆ ಚೆನ್ನಾಗಿದೆ. ಹಿಂದೂ ಸತ್ತು ಸ್ವರ್ಗಕ್ಕೆ ಸೇರಿದರೆ 14 ಲೋಕಗಳಿಗೂ ಅಧಿಪತಿಗಳಾಗುವರು ಅಂತ ಅವಕಾಶ ಹುಡುಕುತ್ತಾ ಬರ್ತಾ ನೋಡಿದರೆ ನನ್ನ ಶಿಷ್ಯ ಗಲ್ಲಿಗೆರಲು ಸಿದ್ಧನಾಗಿದ್ದ. ಆತನ ಬದಲಿಗೆ ನಾನು ಸತ್ತರೆ ಅವನಿಗೆ ಜೀವದಾನವು ನನ್ನ ಆಸೆಯು ಪೂರೈಕೆ ಆಗುತ್ತದಲ್ಲ ಅಂತ ಅವನಿಗೆ ಹೇಳುತ್ತಿದ್ದೆ. ಆತ ನನ್ನ ಮಾತು ಕೇಳ್ತಾ ಇಲ್ಲ. ಎಂತ? ಸತ್ತವನು ಬ್ರಹ್ಮಾಂಡದ ಅಧಿಪತಿ ಆಗೋಣ? ಹೌದು, ಸತ್ಯ ಸತ್ಯ. ಅಂದ್ರೆ ನಾನ್ ಸಾಯ್ಬೇಕು, ಸತ್ತು ಸ್ವರ್ಗಕ್ಕೆ ಸೇರ್ಬೇಕು. ರಾಜರೇ ರಾಜರೇ, ನನಗೆ ಅವಕಾಶ ಕೊಡಿ. ಎಷ್ಟು ವರ್ಷಗಳಿಂದ ನಿಮ್ಮ ಸೇವೆ ಮಾಡುತ್ತಿದ್ದೇನೆ. ಛೇ ಛೇ, ನಾನು ಅಪರಾಧಿ. ಮಹಾರಾಜರೇ, ನಾನು ಸಾಯುವುದು ನ್ಯಾಯ. ರಾಜರೇ ರಾಜರೇ, ಮಹಾರಾಜರೇ, ನನಗೆ ಪರಿಹಾರ ಬೇಕು. ಪರಿಹಾರ ಕೊಡಿಸಿ. ಪರಿಹಾರ ಅಂದ್ರೆ ಬೇರೆಯವರಿಗೆ ನೀಡುವ ಶಿಕ್ಷೆ ಅಲ್ಲ. ನನಗೆ ಬದುಕಲು ಅವಕಾಶ ಮಾಡಿಕೊಡಿ. ಇಷ್ಟೆಲ್ಲ ದುಡ್ಡು ಕೊಡಿ. ಕೈಯಲ್ಲಿ ಕವಡೆ ಕಾಸಿಲ್ಲ. ನನ್ನ ಮನೆಗೆ ದಿಕ್ಕು ದೆಸೆ ಇಲ್ಲ. ರಾಜರೇ ನಿಲ್ಲಿಸಿ. ನನಗೆ ನಿಮ್ಮ ಪರಿಹಾರ ಬೇಡ. ನಾನು ನನ್ನ ದೂರನ್ನು ಹಿಂದಿಡಿದು ಹೊರಟಿದ್ದೇನೆ. ಇನ್ನು ನಿಮ್ಮ ಪರಿಹಾರ ಕೇಳುವುದರಲ್ಲಿ ಅರ್ಥವೇ ಇಲ್ಲ. ಒಂದಿಂಚು ಚಲಿಸಿದರೂ ಶೂಟ್ ಮಾಡಿಬಿಡ್ತೇನೆ. ಸೈನಿಕರೇ, ನನ್ನ ಕುತ್ತಿಗೆ ಅಳೆದು ತೆಗೆದು ಕುಣಿಗೆ ತಯಾರು ಮಾಡಿ. ಆಡಿನ ಆತ್ಮಕ್ಕೆ ಶಾಂತಿ ಸಿಗಲಿ. ಪ್ರಜೆಗಳ ತಪ್ಪಿಗೆ ರಾಜನಲ್ಲವೇ ಹೊಣೆ. ನಾನು ದೇಹತ್ಯಾಗ ಮಾಡುತ್ತಿದ್ದೇನೆ. ನನ್ನ ಬಲಿದಾನದ ಕಥೆ ಎಲ್ಲರ ಬಾಯಲ್ಲಿಯೂ ಹೊರಡಾಗಲಿ. ಎಲ್ಲರಿಗೂ ಮಾದರಿಯಾಗಲಿ. ನಾನು ಸಾಯುತ್ತೇನೆ. ಅಭಿನಯಿಸಿದ ಎಲ್ಲ ಬಣ್ಣದ ಗೂಡು ತಂಡದ ಪುಟಾಣಿ ಮಕ್ಕಳಿಗೆ ಧನ್ಯವಾದಗಳು.
ಮುಂದಿನ ನಾಟಕ ಜೇನುಗೂಡು ತಂಡದಿಂದ ಕುವೆಂಪು ದೃಶ್ಯ ಕಾವ್ಯ.